ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ಉದ್ದ ಕೂದಲಿಗಾಗಿ ಒಂದು ಹೇರ್ ಪ್ಯಾಕನ್ನು ನಾನು ಮಾಡಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ, ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಸುಮಾರು ಒಂದು ಕಟ್ಟಿನಷ್ಟು ತೊಗೊಂಡು ಬಂದಿದ್ದೆ. ಅದನ್ನು ಚೆನ್ನಾಗಿ ಅದರ ದಂಟುಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಓಕೆ, ಈ ಹೇರ್ ಪ್ಯಾಕ್ಗೆ ನುಗ್ಗೆ ಸೊಪ್ಪು, ಹಾಗೆಯೇ ಒಂದು ಎಗ್ಗು ಮತ್ತು ಸ್ವಲ್ಪ ಕಾಯಿ ತುರಿ ಬೇಕಾಗುತ್ತೆ. ಜಾಸ್ತಿ ಏನು ಐಟಮ್ ಬೇಡ ಇದಕ್ಕೆ. ಇಷ್ಟನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಹೇರ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಸೊಪ್ಪನ್ನು ನಾನು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಪೂರ್ತಿ ಸೊಪ್ಪನ್ನು ನಾನು ತೊಗೊಂಡಿಲ್ಲ, ಸ್ವಲ್ಪ ಸೊಪ್ಪನ್ನು ಮಾತ್ರ ಹೇರ್ ಪ್ಯಾಕಿಗೆ ಯೂಸ್ ಮಾಡ್ತಾಯಿದ್ದೀನಿ. ಮಿಕ್ಕಿದನ್ನು ನಾನು ತೊಳೆದು ಬಿಸಿಲಲ್ಲಿ ಒಣ ಹಾಕಿ ಇಟ್ಕೊಳ್ತೀನಿ. ನೋಡಿ, ಈಗ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಒಂದು ಬೌಲು, ಮತ್ತು ಸ್ವಲ್ಪ ನೀರು. ಇಷ್ಟನ್ನು ಹಾಕಿಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ತುಂಬ ಸಣ್ಣ ಪೇಸ್ಟ್ ಆಗಬೇಕು. ನೋಡಿ, ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಕಿಬಿಟ್ಟು ನೋಡಿ, ಈ ಥರ ಇನ್ನೊಂದು ಪಾತ್ರೆಗೆ ನೀವು ಹಾಕ್ಕೊಳ್ಳಿ. ಎಗ್ಗು ಮಿಕ್ಸಿ ಹಾಕುವಾಗಲೇ ಹಾಕ್ಕೊಬಾರ್ದು, ಕೊನೆಯದಾಗಿ ನಾವು ಹಾಕಬೇಕು. ಮತ್ತು ಇದರಲ್ಲಿ ಯೆಲ್ಲೋ ಪಾರ್ಟ್ನ ಯೂಸ್ ಮಾಡಬಾರ್ದು, ಬರೀ ವೈಟ್ ಅಷ್ಟೇ, ಎಗ್ ವೈಟ್ ಅಷ್ಟೇ ಯೂಸ್ ಮಾಡಬೇಕು. ಓಕೆ, ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಇದಕ್ಕೆ ಎಗ್ ವೈಟನ್ನು ಹಾಕ್ಕೊಳ್ತೀನಿ. ಓಕೆ, ಈ ಹೇರ್ ಪ್ಯಾಕಿಂದ ತುಂಬ ಯೂಸಸ್ ಇದೆ. ಅಂದರೆ ಕೂದಲು ಉದುರೋದು ಮತ್ತು ತುಂಬ ತೆಳು ಕೂದಲಾಗಿದ್ದರೆ ಈ ಪ್ಯಾಕ್ ಖಂಡಿತ ಒಮ್ಮೆ ಯೂಸ್ ಮಾಡಿ. ನಾವು ಹೇರ್ ಪ್ಯಾಕ್ ಯೂಸ್ ಮಾಡೋದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಹೊಟ್ಟೆಗೂ ಸಹ ತಗೋಬೇಕು. ಅಂದರೆ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು 1 ಲೋಟ ಬಿಸಿ ನೀರಿಗೆ ಇದನ್ನು ಹಾಕಿಬಿಟ್ಟು ಅದನ್ನು ಸೇವಿಸೋದ್ರಿಂದ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ಪಲ್ಯನ ಈ ಥರ ಮಾಡಿಬಿಟ್ಟು, ನುಗ್ಗೆ ಸೊಪ್ಪು ತುಂಬ ಥರ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ವೆರೈಟಿಯಾಗಿ ನಾವು ಯೂಸ್ ಮಾಡ್ಬೋದು. ಆ ಥರನೂ ಸಹ ಯೂಸ್ ಮಾಡಿ ಹೊಟ್ಟೆಗೂ ತೊಗೋಬೇಕು. ಬರೀ ಹೇರ್ ಪ್ಯಾಕ್ ಹಾಕೋದ್ರಿಂದ ನಾವು ಫುಡ್ಡಲ್ಲಿ ಏನು ಮಾಡಲಿಲ್ಲ ಅಂದರೆ ಹೇರ್ ಚೆನ್ನಾಗಿ ಬರಲ್ಲ. ಎರಡೂ ಮಾಡಬೇಕಾಗುತ್ತೆ. ಒಂದು ಮಾಡಿದ್ರೆ ಅಷ್ಟು ಪ್ರೋಟೀನ್ ಸಿಗೋದಿಲ್ಲ. ಸೊ ನಾನಿಲ್ಲಿ ಎಗ್ಗು ಸಹ ಹೇರಿಗೆ ತುಂಬ ಯೂಸ್ ಅಲ್ವಾ, ಅದಕ್ಕೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಬೇರೆ ಬೇರೆ ಥರ ಹೇರ್ ಪ್ಯಾಕ್ಗಳು ತುಂಬ ಚೆನ್ನಾಗಿರುತ್ತೆ ಹೇರ್ ಉದುರದೇ ಇರೋದಕ್ಕೆ. ಅದನ್ನು ಸಹ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದೇ ಒಂದು ಎಗ್ಗನ್ನು ನಾನು ಯೂಸ್ ಮಾಡಿದ್ದೀನಿ. ನಿಮ್ಮ ಹೇರ್ ಲೆಂತ್ ತುಂಬ ಉದ್ದ ಇದ್ದರೆ ನೀವು 2 ಎಗ್ ವೈಟನ್ನು ಯೂಸ್ ಮಾಡ್ಬೋದು ಇಲ್ಲಿ. ಓಕೆ, ಸೊಪ್ಪನ್ನು ಸಹ ಜಾಸ್ತಿ ತಗೋಬೋದು. ನನ್ನ ಹೇರಿಗೆ ಸ್ವಲ್ಪ ಕಡಿಮೆ ಗಿಡ್ಡ ಇದೆ, ಸೊ ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೀವು ಇನ್ನೊಂದು ಸತ ಫಿಲ್ಟ್ರ್ ಸಹ ಮಾಡ್ಕೊಬೋದು. ತೆಳು ಕ್ಲಾತ್ ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ನಾವು ಇನ್ನೊಂದು ಬಟ್ಟೆನೇ ಯೂಸ್ ಮಾಡಿ ಅದನ್ನ ಫಿಲ್ಟ್ರ್ ಮಾಡಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಕಸ ಇರುತ್ತೆ. ಸ್ನಾನ ಆದ ನಂತರ ಅದು ಸಿಗಲ್ಲ. ಈಗ ಡೈರೆಕ್ಟ್ ಯೂಸ್ ಮಾಡಿದ್ರೆ ನಾವು ಸ್ನಾನ ಆದ ನಂತರ ಸ್ವಲ್ಪ ನಮಗೆ ಕೂದಲಲ್ಲಿ ಸಿಗುತ್ತೆ. ನಿಮ್ಗೆ ಓಕೆ ಆದರೆ ಡೈರೆಕ್ಟ್ ಯೂಸ್ ಮಾಡಿ, ಇಲ್ಲ ಅಂದರೆ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಮೊದಲಿಗೆ ಆಯಿಲ್ ಹಾಕಿದ್ದೀನಿ, ಹೇರಿಗೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಇದನ್ನು ನಾನು ಫಸ್ಟಿಗೆ ಟ್ಯಾಂಗಲನ್ನು ರಿಮೂವ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಯೂಸ್ ಮಾಡಿರೋ ಆಯಿಲು ಬಾದಾಮ್ ಆಯಿಲ್. ಆಲ್ರೆಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ, ನನ್ನ ಚಾನಲಲ್ಲಿದೆ ಬಾದಾಮ್ ಆಯಿಲ್ ಮಾಡೋದು ಹೇಗೆ ಅಂತ. ನೀವು ಅದನ್ನು ಸಹ ನೋಡ್ಕೊಂಬರ್ಬೋದು. ನೋಡಿ, ನೀಟಾಗಿ ನಾವು ಮೊದಲಿಗೆ ಟ್ಯಾಂಗಲ್ನ ರಿಮೂವ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಹಚ್ಚಿದಾಗ ಮತ್ತೆ ಸಿಕ್ಕಾಗುತ್ತೆ. ಸೊ ಈ ರೀತಿ ಬಿಡಿಸ್ಕೊಂಬಿಟ್ಟು ಈಗ ನಿಧಾನಾಗಿ ಹೇರ್ನ ಸೆಕ್ಷನ್ ವೈಸ್ ಮಾಡಿಕೊಂಡು ಮಧ್ಯನ ನಾವು ನಿಧಾನವಾಗಿ ಹಚ್ಚಬೇಕು. ನಾನು ಮೊದಲೇ ಹೇಳ್ದಿದ್ದೆ, ಇದನ್ನ ಫಿಲ್ಟ್ರ್ ಮಾಡಿ ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಹಚ್ಚೋದು. ನಾನು ಹಾಗೇ ಫಿಲ್ಟ್ರ್ ಮಾಡಿಲ್ಲ, ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಏನೂ ಆಗೋಲ್ಲ, ಪರವಾಗಿಲ್ಲ ಅಂತ. ನಿಮಗೇನಾದರೂ ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಆಗುತ್ತೆ ಅಂದರೆ ಫಿಲ್ಟ್ರ್ ಮಾಡಿದ್ರೆ ತುಂಬ ಕ್ರೀಮ್ ಥರ ಬರುತ್ತೆ. ಆವಾಗ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಯೂಸ್ ಮಾಡೋದಕ್ಕೆ. ಆ ರೀತಿಯೂ ನೀವು ಮಾಡ್ಕೊಳ್ಳಿ. ನೋಡಿ, ನಾನು ನೀಟಾಗಿ ಹೇಗೆ ಹಚ್ಚಬೇಕು ಅನ್ನೋದು ಸಹ ತೋರಿಸ್ತಾ ಇದ್ದೀನಿ. ಈ ರೀತಿ ಸೆಕ್ಷನ್ ಮಾಡ್ಕೊಂಬಿಟ್ಟು ಹೇರ್ ರೂಟ್ಸಿಗೆ ಟಚ್ ಆಗಬೇಕು, ನಿಮಗೆ ಗೊತ್ತಾಗಬೇಕು, ಹಚ್ಚಿದಾಗ ಅದು ಗೊತ್ತಾಗುತ್ತೆ. ಆ ರೀತಿ ನೀವು ಅಪ್ಲೈ ಮಾಡ್ತಾ ಹೋಗಿ ಪೂರ್ತಿ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಮೇಯ್ನಾಗಿ ಹೇರ್ ರೂಟ್ಸಿಗೆ ಹಚ್ಚಬೇಕು. ಕೊನೆಗೆ ಉಳಿದಿದ್ದರೆ ಹೇರ್ ಲೆಂತಿಗೂ ಸಹ ನೀವು ಯೂಸ್ ಮಾಡ್ಬೋದು. ಈ ರೀತಿ ನೀವು ಹಚ್ತಾ ಹೋಗಿ. ಓಕೆ,
ಒಂದು ಸಲ ಇದನ್ನು ಯೂಸ್ ಮಾಡಿ ಹೇಗಿತ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇದರಿಂದ ಯೂಸ್ ಆಗ್ತಾಯಿದೆ. ನನ್ನ ಹೇರ್ ಮೊದಲಿಗೆ ತುಂಬ ಲಾಂಗ್ ಇತ್ತು, ಇತ್ತೀಚೆಗೆ ತುಂಬ ಉದ್ರಿ ಎಲ್ಲ ಗಿಡ್ಡ ಆಯಿತು. ಕಟ್ ಮಾಡಿದೆ ಮತ್ತೆ ಗಿಡ್ಡ ಆಯಿತು. ಸೊ ನಾನು ಮುಂಚೆ ಎಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆಲ್ಲ ಬಿಟ್ಬಿಟ್ಟಿದೆ. ಸೊ ಆದ್ದರಿಂದ ಈ ಥರ ಆಗಿತ್ತು. ಮತ್ತು ನಾನು ಅದನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಾಗುತ್ತೆ ನಿಮಗೆ ಮುಂದೆ ನಾನು ಹೇರ್ ಬೆಳವಣಿಗೆ ನೋಡಿ ನಿಮಗೆ ಕ್ರಮೇಣ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಯೂಸ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ಏನು ಕೆಮಿಕಲ್ ಇಲ್ಲ, ನಾವೇ ಮಾಡ್ಕೊಂಡಿರೋದ್ರಿಂದ ನಾವು ಭಯ ಪಡೋವಂಥದ್ದು ಏನಿಲ್ಲ. ಕೂದಲು ಉದುರುತ್ತೆ ಅನ್ನೋ ಭಯ ಏನಿಲ್ಲ. ಈಗ ಶಾಂಪುಗಳೆಲ್ಲಾದರೆ ಚೇಂಜ್ ಮಾಡಿದ್ರೆ ಭಯ ಆಗುತ್ತಲ್ವ, ಆ ಥರ ಏನಿಲ್ಲ. ಅಪ್ಲೈ ಮಾಡದಿದ್ದರೆ ಹಾಗೇ ಇರುತ್ತೆ, ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡ್ತಾ ಹೋಗಿ. ಪೂರ್ತಿ ಹೇರ್ ರೂಟ್ಸಿಗೆ ಎಲ್ಲ ಕಡೆಯಿಂದ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ನಿಧಾನವಾಗಿ ಹಚ್ಚಿ. ಓಕೆ, ನಾನು ಪೂರ್ತಿ ಹಚ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ಹಿಂದ್ಗಡೆ ಎಲ್ಲ ನೋಡಿ, ನಾನು ಕಂಪ್ಲೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಹಾಗೆ ನಾನು ಬನ್ ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋದನ್ನು ನಾನು ಮುಂದ್ಗಡೆ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಇದೆ ಆ ಹೇರ್ಗಳಿಗೆ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಎಲ್ಲದಕ್ಕೂ ಹಚ್ಚಿ ಮಾಡಿ. ವೀಕ್ಲಿ ಒನ್ಸ್ ಅಂತೂ ಯೂಸ್ ಮಾಡಲೇಬೇಕು. ಆ್ಯಕ್ಚುಲಿ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಒನ್ಸ್ ಅಂತೂ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಿಟ್ಟರೆ ಬರೋದಿಲ್ಲ, ಕಂಟಿನ್ಯೂಸ್ ಆಗಿ ಯೂಸ್ ಮಾಡಲೇಬೇಕು. ಯೂಸ್ ಮಾಡಿದ್ರೆ ಮಾತ್ರ ಹೇರ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಓಕೆ, ನೀವು ಸಹ ಇದನ್ನು ಟ್ರೈ ಮಾಡಿ. ಹಾಗೆಯೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಏನು ಯೂಸ್ ಆಗಿದೆ ಅಂತ. ಓಕೆ, ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಥರ ಹೇರ್ ಪ್ಯಾಕ್ಗಳನ್ನು ನಿಮಗೆ ತೋರಿಸ್ತೀನಿ. ಸೊ ಅದು ಸಹ ನಿಮಗೆ ಯೂಸ್ ಆಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ ಏನೂ ಇಲ್ಲ, ಇರೋದ್ರಿಂದ ನಾವು ಯೂಸ್ ಮಾಡ್ಬೋದು ಆರಾಮಾಗಿ. ಓಕೆ ನೋಡಿ, ನಾನು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ 20 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಆಮೇಲೆ ಇದನ್ನ ವಾಶ್ ಮಾಡ್ಬೋದು. ಮೈಲ್ಡ್ ಶಾಂಪು ಯೂಸ್ ಮಾಡಿ, ಆದಷ್ಟು ತುಂಬ ಒಳ್ಳೆಯದು. ಮುಂದಿನ ಒಂದು ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.